ಹಾಯ್ ಹೆಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಜ್ಞಾನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಮ್ಮ ಜನರು ಯಾವ ಕೆಲಸವನ್ನು ಮಾಡಬೇಡಿ ಅಂತ ಹೇಳ್ತೀವೋ ಅದೇ ಕೆಲಸವನ್ನು ಚಾಚು ತಪ್ಪದೆ ಮಾಡ್ತಾರೆ. ಉದಾಹರಣೆಗೆ, ಎಲ್ಲಿ ಧೂಮಪಾನವನ್ನು ಮಾಡಬಾರ್ದು ಅಂತ ಬರೆದಿರ್ತಾರೋ ಅಲ್ಲಿಯೇ ಧೂಮಪಾನ ಮಾಡ್ತಾರೆ. ಎಲ್ಲಿ ಮೂತ್ರ ವಿಸರ್ಜನೆ ಮಾಡಬಾರ್ದು ಅಂತ ಬರೆದಿರ್ತಾರೋ ಅಲ್ಲಿಯೇ ಮೂತ್ರ ವಿಸರ್ಜನೆ ಮಾಡ್ತಾರೆ. ಹಾಗೆ ಎಲ್ಲಿ ಗಾಡಿಗಳನ್ನು ಪಾರ್ಕಿಂಗ್ ಮಾಡಬೇಡಿ ಅಂತ ಬರ್ತಿರ್ತಾರೋ ಅಲ್ಲಿಯೇ ಗಾಡಿಗಳನ್ನು ಪಾರ್ಕಿಂಗ್ ಮಾಡ್ತಾರೆ. ಇದೇ ಕಾರಣದಿಂದಾಗಿ ನಮ್ಮ ಪೂರ್ವಜರು ಕೆಲವೊಂದು ತೊಂದರೆಗಳು ಆಗುತ್ತವೆಂದು ಮುನ್ನೆಚ್ಚರಿಕೆ ವಹಿಸಿ ಕೆಲವೊಂದು ನಿಯಮಗಳನ್ನು ಹಾಗೆ ಆಚರಣೆಗಳನ್ನು ನಡೆಸಿಕೊಂಡು ಬಂದಿದ್ದಾರೆ. ಆದರೆ ಅಂತಹ ಆಚರಣೆಗಳನ್ನು ಈಗಿನ ಜನರು ಮೂಢನಂಬಿಕೆ ಎಂದು ಭಾವಿಸುತ್ತಾರೆ. ಪ್ರತಿಯೊಂದು ಮೂಢನಂಬಿಕೆಯ ಹಿಂದೆ ಜ್ಞಾನ ಮತ್ತು ವಿಜ್ಞಾನ ಅಡಗಿರುತ್ತದೆ ಎಂಬುದು ಎಷ್ಟೋ ಜನರಿಗೆ ಇನ್ನೂ ತಿಳಿದಿಲ್ಲ. ಅಂತಹ ಒಂದು ಮೂಢನಂಬಿಕೆ ಎಂದರೆ ಹುಣಸೆ ಮರದಲ್ಲಿ ದೆವ್ವಗಳು ಇರೋದು. ನಿಜಕ್ಕೂ ಹುಣಸೆ ಮರದಲ್ಲಿ ದೆವ್ವ ಇರುತ್ತೋ ಇಲ್ಲವೋ ಎಂಬುದು ಅನೇಕರಿಗೆ ತಿಳಿದಿಲ್ಲ. ಹುಣಸೆ ಮರದಲ್ಲಿ ದೆವ್ವ ಇರುತ್ತೆ, ಹುಣಸೆ ಮರವನ್ನು ಮನೆ ಮುಂದೆ ನೆಡಬಾರದು, ಹುಣಸೆ ತೋಪಿನಲ್ಲಿ ಒಬ್ಬರೇ ನಡೆದಾಡಬಾರದು ಎಂಬೆಲ್ಲ ಮಾತುಗಳನ್ನು ನಾವು ಬಾಲ್ಯದಿಂದಲೂ ಕೇಳಿದ್ದೇವೆ. ನಮ್ಮ ಪೂರ್ವಜರು ಯಾವುದೇ ವಿಜ್ಞಾನಿಗಳಿಗಿಂತ ಕಡಿಮೆ ಇಲ್ಲ. ಹಿಂದಿನ ಕಾಲದಲ್ಲಿಯೇ ಹುಣಸೆ ಮರದಿಂದ ದೂರವಿರಬೇಕು ಎಂಬ ಪ್ರಜ್ಞೆ ಅವರಿಗಿತ್ತು ಎಂದಾದರೆ ಅವರು ಅದೆಷ್ಟು ಶ್ರೇಷ್ಠರಾಗಿರಬೇಕು ಎಂದು ಯೋಚಿಸಬೇಕಾದ ವಿಚಾರವೇ ಆಗಿದೆ. ಹುಣಸೆ ಮರಕ್ಕೆ ಸಂಬಂಧಿಸಿದಂತೆ ಹಬ್ಬಿರುವ ಮೂಢನಂಬಿಕೆಯ ಹಿಂದಿನ ಕಥೆ ಏನು, ಸತ್ಯ ಏನು, ದೆವ್ವ ನಿಜವಾಗಿಯೂ ಹುಣಸೆ ಮರದ ಮೇಲೆ ವಾಸಿಸುತ್ತದೆಯೇ ಅಥವಾ ಅದು ಭ್ರಮೆಯೇ ಎಂಬೆಲ್ಲ ವಿಷಯಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ಜ್ಞಾನ ಭಂಡಾರಕ್ಕೆ ನಿಮ್ಮ ಬೆಂಬಲವಿರಲಿ. ನಾವು ಸೇವಿಸುವ ಭಕ್ಷ್ಯಗಳ ರುಚಿಯನ್ನು ಹೆಚ್ಚಿಸುವ ಹುಳಿಗೆ ಹುಣಸೆ ಮರವನ್ನು ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ. ಭಾರತದಲ್ಲಿ ಕಳೆದ 15ರಿಂದ 20 ವರ್ಷಗಳಲ್ಲಿ ಹಲವಾರು ಹುಣಸೆ ಹಣ್ಣು, ಮಾವು, ನಿಂಬೆ, ಉಪ್ಪಿನಕಾಯಿಗೆ ಬಳಸುವ ಕೆಲವೊಂದು ಹಣ್ಣುಗಳು, ನೇರಳೆ ಹಣ್ಣು, ಬೋರೆ ಹಣ್ಣು, ಮಲ್ಬೇರಿ, ಬೇಲದ ಹಣ್ಣು ಸೇರಿದಂತೆ ಇತ್ಯಾದಿ ಹಣ್ಣುಗಳ ಬಗ್ಗೆ ಸಾಕಷ್ಟು ಮೂಢನಂಬಿಕೆಗಳು ಇರುವುದನ್ನು ಗಮನಿಸಿರಬಹುದು. ಹುಣಸೆ ಮರದ ಮೇಲೆ ದುಷ್ಟಶಕ್ತಿಗಳು ವಾಸಿಸುತ್ತವೆ ಎಂದು ಹೇಳುವುದನ್ನು ನಾವು ಅನೇಕ ಬಾರಿ ನಮ್ಮ ಹಿರಿಯರ ಮಾತುಗಳಿಂದ ಕೇಳಿರುತ್ತೇವೆ. ಆದರೆ ಇದು ನಿಜವಲ್ಲ. ಯಾಕಂದರೆ ಈ ಮರದ ಕೆಳಗೆ ದೀರ್ಘಕಾಲ ಉಳಿಯುವುದು ವ್ಯಕ್ತಿಯ ಆರೋಗ್ಯವನ್ನು ಹಾಳು ಮಾಡುತ್ತದೆಂಬುದು ವೈಜ್ಞಾನಿಕ ಕಾರಣ. ಇದರಿಂದಾಗಿ ಜನರು ಅದರಲ್ಲಿ ದೆವ್ವ ಭೂತಗಳು ವಾಸಿಸುತ್ತವೆ ಎಂದು ಮರದ ಬಳಿ ಹೆಚ್ಚು ಸಮಯ ಕಳೆಯದಂತೆ ಮಾಡಿದ್ದಾರೆ. ಹುಣಸೆ ಮರ ಅಂದಾಗ ದೈತ್ಯ ಗಾತ್ರದ ಮರ ನೆನಪಿಗೆ ಬರುತ್ತೆ. ಹುಣಸೆ ಮರವು ಆಕ್ಸಿಜನ್ ನೀಡುವುದಿಲ್ಲ. ಹುಣಸೆ ಮರದಿಂದ ಬರುವ ಗಾಳಿಯು ದೇಹಕ್ಕೆ ಒಳ್ಳೆಯದಲ್ಲ. ಇದಕ್ಕಾಗಿ ಹುಣಸೆ ಮರದ ಬಳಿ ಹೋಗಬಾರದು ಎಂದು ಹೇಳಿದರೆ ಯಾರೊಬ್ಬರೂ ಕೇಳುವುದಿಲ್ಲ ಎಂದು ಹುಣಸೆ ಮರದಲ್ಲಿ ದೆವ್ವ ಇರುವುದಾಗಿ ಮೂಢನಂಬಿಕೆ ಹುಟ್ಟಿಸಿ ಮಾನವರನ್ನು ನಂಬಿಸಲು ಯಾರೋ ಒಬ್ಬರು ಪ್ರಯತ್ನಿಸಿದ್ದರು. ನಿಜಕ್ಕೂ ಹುಣಸೆ ಮರವು ವಾತಾವರಣದಲ್ಲಿರುವ ಎಲ್ಲ ಆಕ್ಸಿಜನ್ನನ್ನು ತಾನೇ ಹೀರಿಕೊಂಡು ಪ್ರಾಣವಾಯುವನ್ನು ಹೀರಿದಾಗ ಮಾನವರಿಗೆ ಆ ಮರದ ಕೆಳಗೆ ಇದ್ದಾಗ ಉಸಿರಾಡಲು ಕಷ್ಟವಾಗುತ್ತದೆ. ಇದೇ ಕಾರಣಕ್ಕೆ ಪೂರ್ವಜರು ಆ ಮರದ ಕೆಳಗಡೆ ಹೋಗಬಾರದು ಎಂದು ನಂಬಿಸುತ್ತಿದ್ದರು. ಆದ್ದರಿಂದಲೇ ಮನೆಯ ಮುಂದೆ ಅಥವಾ ಮನೆಯ ಹತ್ತಿರ ಹುಣಸೆ ಮರವನ್ನು ನೆಡುವುದಿಲ್ಲ. ಹುಣಸೆ ಹಣ್ಣಿನ ಮರದ ಸುತ್ತ ಹೆಚ್ಚು ಹೊತ್ತು ಇರುವುದು ತಲೆ ತಿರುಗುವಿಕೆ, ದೌರ್ಬಲ್ಯ, ವಾಕರಿಕೆ ಮುಂತಾದ ರೋಗ ಲಕ್ಷಣಗಳನ್ನು ಉಂಟು ಮಾಡುತ್ತದೆಂದು ಹೇಳಲಾಗುತ್ತದೆ. ಬಹುಶಃ ಅದಕ್ಕಾಗಿಯೇ ಅದರಲ್ಲಿ ಭೂತಗಳು ವಾಸಿಸುತ್ತವೆ ಎನ್ನುವ ಮಾತು ಸೃಷ್ಟಿಯಾಗಿರಬಹುದು. ಹುಣಸೆ ಮರದ ಸುತ್ತಲಿನ ಪರಿಸರದಲ್ಲಿ ಆಮ್ಲೀಯತೆ ತುಂಬ ಹೆಚ್ಚೆಂದು ಇದು ಆರೋಗ್ಯಕ್ಕೆ ಹಾನಿಕಾರ ಎನ್ನುತ್ತಾರೆ ವಿಜ್ಞಾನಿಗಳು. ಬಹುಶಃ ಅದಕ್ಕಾಗಿಯೇ ಈ ಮರದ ಮೇಲೆ ದೆವ್ವ ವಾಸಿಸುತ್ತದೆ ಎಂಬ ಭ್ರಮೆಯನ್ನ ಜನರು ಹರಡಿರಬಹುದು. ಈ ಮರ ಇಂಗಾಲದ ಡೈಆಕ್ಸೈಡನ್ನು ಹೆಚ್ಚು ಹೊರಸೂಸುತ್ತದೆ. ಅದು ನಮ್ಮ ಉಸಿರಾಟದ ಮೇಲೆ ಹಾಗೆ ನಮ್ಮ ಮನಸ್ಸಿನ ಮೇಲೆ ಬಹಳ ಪ್ರಭಾವ ಬೀರುತ್ತದೆ. ಈ ಸಮಸ್ಯೆ ಬರಬಾರ್ದು ಅಂತ ಅಲ್ಲಿ ದೆವ್ವ ಭೂತಗಳು ವಾಸವಾಗಿರುತ್ತದೆ ಎಂದು ಮರದ ಬಳಿ ಹೆಚ್ಚು ಸಮಯ ಕಳೆಯದಂತೆ ಮಾಡುತ್ತಿದ್ದರು. ಹುಣಸೆ ಹಣ್ಣಿನ ಮರವು ತುಂಬ ಬಲವಾಗಿರುತ್ತದೆ. ಅದಕ್ಕಾಗಿಯೇ ಕೊಡಲಿಯ ಹಿಡಿಕೆಯನ್ನು ಸೇರಿದಂತೆ ಇನ್ನಿತರ ಕಬ್ಬಿಣದ ವಸ್ತುಗಳಿಗೆ ಹಿಡಿಕೆಯನ್ನು ತಯಾರಿಸಲು ಈ ಮರವನ್ನು ಬಳಸಲಾಗುತ್ತದೆ.
ಆದರೆ ಹುಣಸೆ ಮರ ಎಷ್ಟೇ ಬಲವಾಗಿದ್ದರೂ ಜನರು ಅದರಿಂದ ಪೀಠೋಪಕರಣಗಳನ್ನು ತಯಾರಿಸದೇ ಇರುವುದಕ್ಕೆ ಇದು ಕೂಡ ಒಂದು ಕಾರಣ. ಇದೇ ಕಾರಣಕ್ಕಾಗಿ ನಮ್ಮ ಪೂರ್ವಜರು ಹುಣಸೆ ಮರದಿಂದ ದೂರವಿರುವಂತೆ ಯೋಜನೆಯನ್ನ ಹೂಡಿ ಮೂಢನಂಬಿಕೆಯನ್ನ ರೂಪಿಸುತ್ತಿದ್ದರು. ಇದನ್ನ ಹೊರತುಪಡಿಸಿ ಯಾವುದೇ ಋಣಾತ್ಮಕ ಶಕ್ತಿ ಹುಣಸೆ ಮರದಲ್ಲಿ ಇರುವುದಿಲ್ಲ. ಕೇಳಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ರಾತ್ರಿ ವೇಳೆ ಹುಣಸೆ ಮರದ ಕೆಳಗೆ ಯಾಕೆ ಹೋಗಬಾರ್ದು, ಹುಣಸೆ ಮರದಲ್ಲಿ ನಿಜವಾಗಿಯೂ ದೆವ್ವ ಇರುತ್ತಾ ಎಂಬೆಲ್ಲ ಪ್ರಶ್ನೆಗಳಿಗೆ ವೈಜ್ಞಾನಿಕ ಕಾರಣ. ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್, ಟೇಕ್ ಕೇರ್, ಬಾಯ್.